ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ನಂತರ ಷರತ್ತುಬದ್ಧವಾಗಿ ಪುನರಾರಂಭ ಮಾಡಿದ ಕ್ರಮದ ಬಗ್ಗೆ ಇಂದು ವಿಧಾನಸಭೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ನೀಡಿದರು. ಕಳೆದ ನವೆಂಬರ್ ತಿಂಗಳಲ್ಲಿ ಕೇವಲ 15 ದಿನಗಳ ಅಂತರದಲ್ಲಿ 3 ಗಂಭೀರ ಹುಲಿದಾಳಿ ಘಟನೆಗಳು ಸಂಭವಿಸಿ ಅಮೂಲ್ಯ ಜೀವ ಹಾನಿಯಾಗಿತ್ತು. ಜನರ ಜೀವ ರಕ್ಷಣೆ ಸರ್ಕಾರದ ಮೊದಲ ಆದ್ಯತೆ ಆಗಿರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಸಫಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಎಂದು ಹೇಳಿದರು. ನಂತರ ಸುರಕ್ಷಿತ ವ್ಯವಸ್ಥೆಯನ್ನು ಬಲಪಡಿಸಿ ಕಳ್ಳಬೇಟೆ ನಿಗ್ರಹ ಶಿಬಿರಗಳನ್ನು ಸ್ಥಾಪಿಸಿ ಅರಣ್ಯ ಸಿಬ್ಬಂದಿಯಿಂದ ಗಸ್ತು ವ್ಯವಸ್ಥೆ ಮಾಡಲಾಗಿದ್ದು, ತಜ್ಞರ ಸಮಿತಿಯ ಸಲಹೆಗಳ ಆಧಾರದಲ್ಲಿ ಇದೀಗ ಸಫಾರಿಯನ್ನು ಪುನರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದರು. ವನ್ಯಜೀವಿಗಳ ಸಂರಕ್ಷಣೆ ಹಾಗೂ ಜನರ ಸುರಕ್ಷತೆ ಎರಡನ್ನೂ ಸಮತೋಲನದಿಂದ ಕಾಪಾಡುವುದು ರಾಜ್ಯ ಸರ್ಕಾರದ ಬದ್ಧತೆಯಾಗಿದೆ ಎಂದರು. ಸಭಾಧ್ಯಕ್ಷರೇ, ಸಫಾರಿ ಏಕಾಏಕಿ ನಾವು ಬಂದ್ ಮಾಡಿಲ್ಲ. ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಯಿತು. ಬಂಡೀಪುರದಲ್ಲಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರುವಂತದ್ದು. ಇವತ್ತು ಹುಲಿ ದಾಳಿಯಿಂದ 15 ದಿವಸದಲ್ಲಿ ಸುಮಾರು 3 ಜನ ಮೃತಪಟ್ಟರು. ಒಬ್ಬ ಶಾಶ್ವತವಾಗಿ ಅಂಗವಿಕಲನಾದ. ನಾನು ಆ ಭಾಗದಲ್ಲಿ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಜನ ರೈತ ಸಂಘಟನೆಗಳು, ಸುಮಾರು ಜನರೆಲ್ಲರೂ ಬಂದು ಮನವಿಯನ್ನು ಸಲ್ಲಿಸಿ ಇವತ್ತು ಅಲ್ಲಿವರೆಗೆ 2 ಮೃತಪಟ್ಟಿದ್ರು. ಈ ಸಫಾರಿ ಏನು ವಾಹನಗಳು ಓಡಾಡ್ತಾ ಇದ್ದಾವೆ, ರಾತ್ರಿ ಸಹಿತ ಓಡಾಡ್ತಾ ಇದ್ದಾವೆ, ರೆಗ್ಯುಲೇಟ್ ಆಗ್ತಾ ಇಲ್ಲ. 6 ಗಂಟೆವರೆಗೆ ಇದ್ರು, 7 ಗಂಟೆ 8 ಗಂಟೆವರೆಗೆ ನಡೀತಾ ಇದೆ. ಇದರ ಒಂದು ಸಂಖ್ಯೆ ಎಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಸಫಾರಿ ತಕ್ಷಣ ಬಂದ್ ಮಾಡಬೇಕು, ಇಲ್ಲದ್ರೆ ಇನ್ನೂ ಮಾನವ ಪ್ರಾಣ ಹಾನಿ ಆಗ್ತದೆ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ರು. ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ನಾನು ಹೇಳಿದ್ದೆ. ಅದಾದ್ಮೇಲೆ ನಾನು ಮತ್ತೆ ಬೀದರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ ಇನ್ನೊಂದು ಹುಲಿ ದಾಳಿ ಆಯಿತು. ಆ ಹುಲಿ ದಾಳಿ ಆಗಿದ ತಕ್ಷಣ ನಾನು ಸಫಾರಿಯನ್ನು ಬಂದ್ ಮಾಡಿದೆ. ಸಫಾರಿ ಬಂದ್ ಮಾಡಿದ ನಂತರ ಇವತ್ತು ಹೌದು ಅಲ್ಲಿ ಪ್ರವಾಸಿಗರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಬರ್ತಾರೆ, ಇದೆಲ್ಲ ಸತ್ಯ ಇದೆ. ಆದರೂ ಇವತ್ತಲ್ಲಿ ಮಾನವ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು ಅಂತೇಳಿ ಹೇಳಿ ಸಫಾರಿಗೆ ಉಪಯೋಗ ಮಾಡುವಂತಹ ವಾಹನಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಆ ಸಿಬ್ಬಂದಿಗಳಿಗೆ ಈ ನಮ್ದೇನು ಕಾಡಿನಂಚಿನಲ್ಲಿ ನಮ್ಮ ಬಂಡೀಪುರ್ನಲ್ಲಿ ಸುಮಾರು 314 ಕಿಲೋಮೀಟರ್ ಬಾರ್ಡರ್ ಬರುತ್ತೆ. ಅದರಲ್ಲಿ 100 ಕಿಲೋಮೀಟರ್ ಬಾರ್ಡರ್ ಏನಿದೆ ಅಲ್ಲ, ಬೌಂಡ್ರಿ ಇದ್ದಂಥದ್ದು, ಅದು ಬಹಳ ಹೆಚ್ಚಿನ ಒಂದು ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ ಝೋನ್ ಇದೆ. ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಂಘರ್ಷ ಎಲ್ಲಿದೆ ಆ ಪ್ರದೇಶದಲ್ಲಿ ಒಂದು 25 APC ಕ್ಯಾಂಪ್ಗಳು ಮಾಡಬೇಕು. ಅಲ್ಲಿ 24 ತಾಸು ಗಸ್ತು ಮಾಡಬೇಕು ಅಂತೇಳಿ ಹೇಳಿ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟು ಅಲ್ಲಿ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾಗುವಂತಹ ವಾಹನಗಳಿರ್ಬೋದು, ಅಲ್ಲಿರುವಂತಹ ನಮ್ಮ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಇವತ್ತು ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಒಂದು ಮಾಡಿಬಿಟ್ಟು ಅಲ್ಲಿ ಡ್ರೋನ್ ಕ್ಯಾಮೆರಾಸ್ ಇರ್ಬೋದು, ಈ ತರ ಅವ್ರಿಗೆ ಏನೇನು ಸಲಕರಣೆಗಳು ಬೇಕಾಗಿದೆ ಅವೆಲ್ಲವನ್ನು ಒದಗಿಸಿ ಸಿಬ್ಬಂದಿಯನ್ನು ಅಲ್ಲಿ ಡಿಪ್ಲಾಯ್ ಮಾಡಿ ಇವತ್ತು ಮುಂದೆ ಇಂಥ ಅನಾಹುತಗಳು ಆಗಬಾರದು ಅಂತ ಹೇಳಿ ಅದಕ್ಕೆ ರೆಗ್ಯುಲೇಟ್ ಮಾಡಿ, ಅಂದರೆ ಬಹಳಷ್ಟು ಒತ್ತಾಯ ರೈತ ಸಂಘಟನೆಗಳು ಸಫಾರಿ ಮಾಡಲೇಬಾರದು ಅಂತ ಹೇಳಿ ಅವರು ಒತ್ತಾಯ ಮಾಡಿದ್ರು. ಅನೇಕ ಜನರು ಬಂದು ಇವತ್ತು ಶಾಸಕರಿರ್ಬೋದು, ಅನೇಕ ಜನ ಸಂಘ ಸಂಸ್ಥೆಗಳು ಬಂದು ಈ ಸಫಾರಿ ನೀವು ಸ್ಥಗಿತಗೊಳಿಸುವುದರಿಂದ ಬಹಳಷ್ಟು ಜನರಿಗೆ ಇವತ್ತು ಉದ್ಯೋಗಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಲೂ ಹೇಳಿದ್ರು. ನಮ್ಗೇನು ನಷ್ಟ ಆಗಿದಂಥದ್ದು ಸುಮಾರು 6-8 ಕೋಟಿ ರೂಪಾಯಿ ನಷ್ಟ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೂ ಇವತ್ತು ಇದನ್ನು ಸರಿ ಮಾಡಬೇಕು ಅಂತೇಳಿ ಹೇಳಿ 31 ತಿಂಗಳ ನಂತರ ನಾವೊಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮಲ್ಲಿ ಏನು ನಮ್ಮ ವೈಲ್ಡ್ ಲೈಫ್ ಬೋರ್ಡ್, ನಮ್ಮ ರಾಜ್ಯ ವನ್ಯಜೀವಿಯ ಒಂದು ಸಮಿತಿ ಇದೆ, ಅದರಲ್ಲಿ ವೈಲ್ಡ್ ಲೈಫ್ ಬೋರ್ಡ್ ಅಲ್ಲಿ ತೀರ್ಮಾನವನ್ನು ಮಾಡಿ ಅಲ್ಲಿ ಒಂದು ತಜ್ಞರ ಸಮಿತಿ ಮಾಡಿ, ಆ ತಜ್ಞರ ಸಮಿತಿಯಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಏನು ಪ್ರತಿನಿಧಿ, ಕೇಂದ್ರದ ವರ್ಲ್ಡ್ ವೈಲ್ಡ್ ಲೈಫ್ ಬೋರ್ಡ್ ಕಡೆಯಿಂದ ಅಲ್ಲಿಂದನೂ ಒಬ್ಬ ಸದಸ್ಯನ ತೆಗೆದುಕೊಂಡು ಆ ವರದಿ ಆಧಾರದ ಮೇಲೆ ಅವರು ಇಂಟರಿಮ್ ನಮಗೆ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ರೆಗ್ಯುಲೇಟ್ ಮಾಡಿ ನಾವು ಸಫಾರಿಯನ್ನು ಪುನಃ ಪ್ರಾರಂಭ ಮಾಡಿದ್ದೇವೆ. ಜಿಲ್ಲಾದ್ಯಂತ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆ ಪಾರದರ್ಶಕವಾಗಿ ಹಾಗೂ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಜಿಲ್ಲೆಯಲ್ಲಿ 577 ಪ್ರೌಢಶಾಲೆಗಳಿಂದ ಒಟ್ಟು 94 ಪರೀಕ್ಷೆ ಕೇಂದ್ರಗಳಲ್ಲಿ ಪರೀಕ್ಷೆಗಳು ಜರುಗಲಿದ್ದು, ಔರದ್, ಬಸವಕಲ್ಯಾಣ, ಭಾಲ್ಕಿ, ಬೀದರ್, ಹುಮ್ನಾಬಾದ್ ಕೇಂದ್ರಗಳಿಂದ ಸುಮಾರು 28,439 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಇದರಲ್ಲಿ 23,529 ರೆಗ್ಯುಲರ್, 1,439 ಪ್ರೈವೇಟ್ ಫ್ರೆಷರ್ಸ್, 3,471 ರಿಪೀಟರ್ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲಿದ್ದು, ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕೆಂದು ಸೂಚನೆ ನೀಡಿದರು. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು. ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ಪ್ರದೇಶ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಇರಲಿದೆ ಎಂದು ತಿಳಿಸಿದರು. ನಗರದಲ್ಲಿ ಇಂದು ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಖಾಸಗಿ ಶಾಲೆ ಮತ್ತು ಕಾಲೇಜುಗಳನ್ನು ಅನುದಾನದ ಒಳಪಡಿಸಬೇಕು ಎಂದು ಆಗ್ರಹಿಸಿ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಹಲವಾರು ಖಾಸಗಿ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಲಾಗಿತ್ತು. ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ರಸ್ತೆಗಿಳಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರವು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳನ್ನು ಗಮನಿಸಿ ತಕ್ಷಣವೇ ಅನುದಾನ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳಲಿದೆ ಎಂದು ಸಂಘಟನೆ ಎಚ್ಚರಿಕೆ ನೀಡಿತು. ಇವತ್ತು ಇಡೀ ದೇಶದಂತ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತಿ ಕೆಟ್ಟ ಶಿಕ್ಷಣ ವ್ಯವಸ್ಥೆ ಅಂದರೆ ಕರ್ನಾಟಕದಲ್ಲಿ ಕೂಡಿದೆ. ಬಹಳ ದುಃಖದಿಂದ ಹೇಳಬೇಕಾಗ್ತದೆ. ಯಾವ ಶಿಕ್ಷಕರು ಇವತ್ತು ಮಕ್ಕಳನ್ನು ಸರ್ವಾಂಗೀಣ ವಿಕಾಸಕ್ಕೋಸ್ಕರ ಹಗಲಿರುಳು ದುಡಿದು ಆ ಶಾಲೆ ಕಟ್ತಾ ಇದ್ದಾರೆ, ಆ ಶಾಲೆಯನ್ನು ಕೂಡ ಒಂದು ಅನುದಾನ ಕೂಡ ನಮ್ಮ ಸರ್ಕಾರ ಕೊಡ್ತಾ ಇಲ್ಲ. ಕಳೆದ 30 ವರ್ಷದಿಂದ ಅನುದಾನ ಇಲ್ಲ. ಹೋಗಲಿ, ಅನುದಾನ ಕೊಟ್ಟಿರ್ತಕ್ಕಂಥ ಶಾಲೆಗಳಲ್ಲಿ 85-90 ಆಗಿದಂಥ ಅನುದಾನಿತ ಶಾಲೆಗಳು ಎಲ್ಲ ನಿವೃತ್ತ ಆಗಿದ್ದಾವೆ, ಎಲ್ಲ ಪೋಸ್ಟ್ ಖಾಲಿ ಆಗಿವೆ, ಅದು ಕೂಡ ತುಂಬುತ್ತಾ ಇಲ್ಲ. ಮತ್ತು ನಾವು ಚೆನ್ನಾಗಿ ನಡೆಸ್ತಕ್ಕಂಥ ಶಾಲೆಗಳಿಗೆ ನಡೆಸೋಕ್ಕೂ ಕೊಡ್ತಾ ಇಲ್ಲ. ಅನುದಾನ ಮಾನ್ಯತೆ ನವೀಕರಣ ಹೆಸರು ಮೇಲೆ, ಅನೇಕ ಲ್ಯಾಂಡ್ ಕನ್ವರ್ಷನ್ ಹೆಸರು ಮೇಲೆ, ಭೂ ಪರಿವರ್ತನೆ ಹೆಸರು ಮೇಲೆ ಇಷ್ಟೊಂದು ಕಿರುಕುಳ ಅಂತಂದರೆ ನಾವು ಯಾಕಾದರೂ ಶಾಲೆ ತೆಗೆದಿವಿ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಶಿಕ್ಷಣ ಮೌಲ್ಯ ಉಳಿದಿದೆ ಅಂದರೆ ಅದು ಖಾಸಗಿ ಶಿಕ್ಷಣದಿಂದ ಮಾತ್ರ. ಶಿಕ್ಷಣ ಸರ್ಕಾರಿ ವ್ಯವಸ್ಥೆಯಲ್ಲಿ ಪೂರ್ಣ ಅಸ್ಥಿರವಾಗಿ ಹೋಗಿದೆ. ಇವತ್ತು ಗ್ರಾಮ ಪಂಚಾಯತಿಲಿಂದ ಮುಟ್ಟದಲ್ಲಿ ಒಂದೊಂದು KPH ಶಾಲೆ ತೆಗಿತಾ ಇದ್ದಾರೆ, ಅದರಲ್ಲಿ ಸುತ್ತಮುತ್ತ ಇರ್ತಕ್ಕಂಥ 5-6 ಶಾಲೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಆ ಮಕ್ಕಳ ಸ್ಥಿತಿ ಏನು? ಆ ಮಕ್ಕಳು 6 ಕಿಲೋಮೀಟರ್ 8 ಕಿಲೋಮೀಟರ್ ಎಲ್ಲಿ ಬರಬೇಕು? ಮತ್ತು KPHಗಳು ಯಾವುದೇ ನೇಮಕಾತಿ ಇಲ್ಲ. ಎಷ್ಟೊಂದು ಅವ್ಯವಸ್ಥೆಯಪ್ಪ ಅಂದರೆ ಈ ವ್ಯವಸ್ಥೆಗೆ ಕಾರಣ ಈ ಕರ್ನಾಟಕ ಸರ್ಕಾರ ನೀತಿಗಳು. ದಯವಿಟ್ಟು ಶಿಕ್ಷಣ ನೀತಿ ಸುಧಾರಣೆ ಆಗಬೇಕು. ಪಾಠ ಮಾಡಿ ಪರಿಶ್ರಮ ಪಡೆದ ಶಿಕ್ಷಕರಿಗೆ ಎಡ್ತುತ್ತು ಅನ್ನ ಸಿಗಬೇಕು. ಇದೇ ನಾವು ಕೇಳ್ತಾ ಇದ್ದೀವಿ ಸರ್. ಶಿಕ್ಷಕರು ನೆಮ್ಮದಿಯಿಂದ ಪಾಠ ಮಾಡಲು ಒಂದಿಷ್ಟು ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲ, ಇನ್ನು ನಿನ್ನೆ ಮೊನ್ನೆ ತೆಗೆದೀವಿ ಶಾಲೆ, 15ರಿಂದ 20 ತೆಗೆದೀವಿ. ನೋಡಿ ಬನ್ನಿ ನಮ್ಮ ಶಾಲೆಗಳು ಹೇಗಿವೆ. ಒಂದೊಂದು ಶಾಲೆ ಅಷ್ಟೊಂದು ಚೆನ್ನಾಗಿ ನಾವು ಕನ್ನಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಸರ್ಕಾರದಿಂದ ಯಾವುದೂ ಪ್ರೋತ್ಸಾಹನ ಇಲ್ಲ. 108 ಷರತ್ತು ಹಾಕಿ ಕಿರುಕುಳು ಕೊಡ್ತಾ ಇದ್ದಾರೆ. ಅನುದಾನ ಅಂತೂ ಬಿಡಿ, ಚೆನ್ನಾಗಿ ನಡ್ಸಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಶಿಕ್ಷಕರು ಕೂಡ ಗದ್ದಲದಲ್ಲಿದ್ದಾರೆ, ಆಡಳಿತ ಮಂಡಳಿಗಳು ಕೂಡ ಗದ್ದಲದಲ್ಲಿದ್ದಾರೆ. ಈ ಸಮಸ್ಯೆ ಪರಿಹರಿಸಬೇಕಂತ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಆಡಳಿತ ಮಂಡಳಿ, ಶಿಕ್ಷಕರ ವರ್ಗ ವಿನಂತಿ ಮಾಡ್ಕೋತೀವಿ. ಬಸವಕಲ್ಯಾಣ ತಾಲೂಕಿನ ಬದ್ಗೂರಿ ಗ್ರಾಮದಲ್ಲಿ ತೀವ್ರ ನೀರಿನ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಖಾಲಿ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಜಮಾಯಿಸಿದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ದಿನಗಳಿಂದ ಕುಡಿಯುವ ನೀರಿನ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಸುಡು ಬಿಸಿಲಿನ ನಡುವೆಯೇ ಕುಡಿಯುವ ನೀರನ್ನು ತರುವುದಕ್ಕಾಗಿ ಹಲವು ಕಿಲೋಮೀಟರ್ ದೂರ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು. ತಕ್ಷಣವೇ ಸಮಸ್ಯೆಯನ್ನು ಪರಿಹರಿಸಿ ನಿಯಮಿತವಾಗಿ ಕುಡಿಯುವ ನೀರಿನ ಸರಬರಾಜು ಮಾಡಬೇಕೆಂದು ಗ್ರಾಮಸ್ಥರು ಪಂಚಾಯತ್ ಅಧಿಕಾರಿಗಳನ್ನು ಆಗ್ರಹಿಸಿದರು. ತಿಂಗಳಾಯ್ತು ಪಂಚಾಯತ್ಗೆ ಬಂದ್ರೆ ಪಂಚಾಯತ್ಗೆ ಯಾರಿಲ್ಲ. 4 ತಿಂಗಳಾಯ್ತು ಬಗ್ದ್ರಿ ಊರಿಗೆ ನೀರಿಲ್ಲ. ಸಣ್ಣ ದೊಡ್ಡ ಮಕ್ಕಳು ತೋಲ್ ಹೈರಾಣ ಬಂದು ಕುಂತದ. ಇಲ್ಲಿ ಪಂಚಾಯತ್ಗೆ ಬಂದು 1 ಗಂಟೆ ಆಯ್ತು ಕುಂತಿದ್ದೇವೆ, ಒಬ್ಬರು ಇಲ್ಲ. ಒಟ್ಟು ಬಗ್ದ್ರಿ ಅವ್ರಿಗೆ ಕೇರ್ ಮಾಡಲ್ರು. 4-5 ಸಾರಿ ಹೇಳತ್ತಿದ್ದೇವು, ಯಾರು ಏನು ಮಾಡಲ್ರು. ಅಬ್ಸ ಬಂದಾಗ್ಯದ. 3 ಸಲ ಬಂದು ಹೋಲತ್ತಿದೆವು. ಪಂಚಾಯತ್ನಾಗ ಒಟ್ಟು PD ಅವರೇ ಇಲ್ಲ. ಯಾವಾಗ ನೋಡ್ರದು ಕೃಷಿ ಖಾಲಿ ಇರ್ತದೆ, ಧೂಳು ತಿಂದು ಹೋಲತ್ತ ಪೂರಾ ಬಿಲ್ ಕಲೆಕ್ಟರ್ ಬಿಟ್ಟು. ಬಟ್ ಪಂಚಾಯತ್ನಾಗ ಏನಪ್ಪಾ ಅಂದ್ರೆ ನಾವು 3 ಸಲ ಬಂದಿದ್ದೇವು ನೀರಿನ ಸಲಕ. ಪಂಚಾಯತ್ನಾಗ ಇದುವರೆಗೆ ನಾವೇನಪ್ಪ ಅಂದ್ರೆ PDOನೇ ನೋಡಿಲ್ಲ.
ಅಷ್ಟೇನಪ್ಪ ಅಂದ್ರೆ ನಿರ್ಲಕ್ಷ್ಯ ಮಾಡ್ಲತ್ತಾರ. ಬಗದೂರಿ ಊರಿಗೆ ಪಂಚಾಯತ್ಗೆ ಏನಪ್ಪ ಮುಡ್ಬಿ ಪಂಚಾಯತ್ನ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಒಟ್ಟು ಸರಿಯಾಗಿ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡೋದು ಕಡಿ ಉಳಿತು. ಆಫೀಸ್ಗೆ ಏನಪ್ಪಾ ಅಂದ್ರೆ ಕರೆಕ್ಟ್ ಬರ್ತಾನೆ ಇಲ್ಲ. ಅವ್ರು ಪಂಚಾಯತ್ಗೆ ಏನಪ್ಪಾ ಅಂದ್ರೆ ಬರ್ತಾ ಇಲ್ಲ. 3 ತಿಂಗಳಾಯ್ತು ನಾವು ಬರ್ತಾ ಇದ್ವಿ. 3 ಸಲ ಆಯ್ತು ಈಗ ನಾವು ಬರೋದು. ಜನರ ಸಮಸ್ಯೆಗೆ ಸ್ಪಂದಿಸದೆ ಏನು ನಾವು ನಡ್ಕೊಂಡ್ ಬರ್ಬೇಕಾಗ್ತದೆ. ಇಲ್ಲ ನಾವು ಅವರೇ ಬರ್ತಾರೆ ಅಂತ ಕೇಳ್ಬೇಕಾಗ್ಯದಿ. ನಾವು ಇಲ್ಲೇ ಕೊಡ್ತೇವೆ. ಎಷ್ಟೊತ್ತಾಗಲ್ಲ ಒಂದ್ ಗೊತ್ತಾಗಲ್ಲ. ನಮ್ಗೆ ನೀರ್ ಕುಡ್ತಾರೆ ಕೊಡಲ್ಲ. ಇದ್ದಿನ ನಾವು ಊರಲ್ಲೇ ಅವ್ರು ಏನ್ ನೀವು ಬೇಕಾಗಿ ಮಾಡ್ಕೊಂಡು ನಾವು ಚಂದ ಪಟ್ಟಿ ಹಾಕಿ ಮಾಡ್ಕೋತೇವ್. ಅವ್ರಿಗೆ ಬಿಟ್ಟಿದ್ದೀಗ ಸರಿ. ನಾವ್ ಹೆಚ್ಚಿಗೆ ಏನು ಹೇಳಲ್ಲ. ಜಮ್ಮುವಿನಲ್ಲಿ ನಡೆದ ವಿವಾಹ ಸಮಾರಂಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಭದ್ರತಾ ಸಿಬ್ಬಂದಿ ದಾಳಿಕೋರರನ್ನು ಬಂಧಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡು ಹಾರಿಸಲಾಗಿದ್ದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಜಮ್ಮುವಿನ ಗ್ರೇಟರ್ ಕೈಲಾಶ್ ಪ್ರದೇಶದಲ್ಲಿ ನಡೆದ ವಕೀಲರ ವಿವಾಹ ಸಮಾರಂಭದಲ್ಲಿ ಅಬ್ದುಲ್ಲಾ ಭಾಗವಹಿಸಿದರು. ಗುಂಡಿನ ದಾಳಿ ನಡೆಸಿದ ಕಮಲ್ ಸಿಂಗ್ ಜಮ್ವಾಲ್ ಎಂಬಾತನನ್ನು ಭದ್ರತಾ ಸಿಬ್ಬಂದಿ ಬಂಧಿಸಿ ವಶಕ್ಕೆ ಪಡೆದಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಮತ್ತು ಫಾರೂಕ್ ಅಬ್ದುಲ್ಲಾ ಅವರ ಪುತ್ರ ಒಮರ್ ಅಬ್ದುಲ್ಲಾ, ದೇವರು ಕರುಣಾಮಯಿ. ನನ್ನ ತಂದೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಪ್ರಸ್ತುತ ದಾಳಿ ಮಾಡಿದ್ದೇಕೆ, ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಲೋಡ್ ಮಾಡಿದ ಪಿಸ್ತೂಲ್ ಹೊಂದಿದ್ದ ವ್ಯಕ್ತಿಯೊಬ್ಬರು ನನ್ನ ತಂದೆಯ ಹತ್ತಿರ ಬಂದು ಗುಂಡು ಹಾರಿಸಿದ್ದಾರೆ ಎಂಬುದು ತಿಳಿದು ಬಂದಿದೆ. ಭದ್ರತಾ ತಂಡವು ಗುಂಡನ್ನು ತಡೆದು ಹತ್ಯೆಯ ಪ್ರಯತ್ನವನ್ನು ವಿಫಲಗೊಳಿಸಿದೆ. नहीं भेजिए, आपको भेजिए सर, मुझे फोन कर रहे हैं बार-बार, वो कॉन्फ्रेंस में ले रहे हैं मुझे। ये जो कैप वाला आता है ना, यही बंदा है जिसने पकड़ के आया है। सर कैप वाला नहीं, जैक्ट वाला है। जैकेट वाला ये टोपी वाला नहीं, जैक्ट वाला है। जैकेट वाला निकल के इसने फायर कर दिया उनके ऊपर। ये वापस आ रहे हैं, फंक्शन खत्म करके वापस निकल रहे हैं। मैनेजर को बैठे हैं बस पूरा एनएससी को पकड़ लिया उसको। ये इसमें नहीं है, ये बंदा है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.